ಕಾಣಿಸ್ಕೊಂಡ್ರು. ಈಗ ಮಾತಾಡಿದ್ದಾರೆ. ಸಿಎನ್ ಚಿನ್ನಯ್ಯ ಪತ್ನಿ ಮಲ್ಲಿಕಾ ಸ್ಫೋಟಕ ಸಂದರ್ಶನ. ವೀರೇಂದ್ರ ಹೆಗ್ಗಡೆಯವರೇ ನಮ್ಮನ್ನ ಕಾಪಾಡಬೇಕು ಅಂದಿದ್ದಾರೆ. ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನ ನಂಬಿದ್ದೇವೆ, ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಪತಿಯನ್ನ ಕಾಪಾಡಿ ಅಂದಿದ್ದಾರೆ. ಜೈಲಿಂದ ರಿಲೀಸ್ ಆದ್ರೆ ಧರ್ಮಸ್ಥಳಕ್ಕೆ ಹೋಗ್ತೇವೆ, ನಾವು ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿ ಮಾಡ್ತೇವೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯ ಪತ್ನಿ ಮಾತಾಡಿರೋ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನಮಗೀಗ ಏನಿದ್ರು ಧರ್ಮಸ್ಥಳವೇ ಗತಿ ಅನ್ನುವಂತ ರೀತಿಯಲ್ಲಿ ಮಲ್ಲಿಕಾ ಮಾತಾಡಿದ್ದಾರೆ. ಈ ಷಡ್ಯಂತ್ರಕ್ಕೆ ಬಲಿಯಾದ್ರ ಅಥವಾ ಷಡ್ಯಂತ್ರವನ್ನ ಮಾಡಿದ್ರ, ಷಡ್ಯಂತ್ರದ ರೂವಾರಿಗಳ, ಪಾತ್ರಧಾರಿಗಳ, ಸೂತ್ರಧಾರಿಗಳ ಏನು ಎತ್ತ ಅನ್ನೋದನ್ನ ಎಸ್ಐಟಿ ನ್ಯಾಯಾಲಯ ಕಾನೂನು ನಿರ್ಧಾರ ಮಾಡುತ್ತೆ. ಆದ್ರೆ ಅದಕ್ಕೂ ಮಿಕ್ಕಿರುವಂತ ಒಂದು ಕಾನೂನು ಇದೆಯಲ್ಲ, ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಅದರ ಪಾಪ ಪ್ರಜ್ಞೆ ಕಾಣಿಸ್ತಾ ಇದೆ. ಷಡ್ಯಂತ್ರಿಗಳೇ ಈಗ ಶರಣಾಗುವಂತ ಕಾಲ ಹತ್ತಿರ ಆಗ್ತಾ ಇದೆ ಅನ್ನುವಂಥದ್ದು ಈಕೆಯ ಮಾತಿನಿಂದ ಗೊತ್ತಾಗ್ತಾ ಇದೆ. ಆ ವಿಡಿಯೋದಲ್ಲಿ ಕಾಣಿಸಿಕೊಂಡ ನಂತರದಲ್ಲಿ ಮಾತಾಡಿರುವಂತ ಎಕ್ಸ್ಕ್ಲೂಸಿವ್ ಮಾತಿದೆ. ಕಾಣಿಸ್ಕೊಂಡ್ರು. ಈಗ ಮಾತಾಡಿದ್ದಾರೆ. ಸಿಎನ್ ಚಿನ್ನಯ್ಯ ಪತ್ನಿ ಮಲ್ಲಿಕಾ ಸ್ಫೋಟಕ ಸಂದರ್ಶನ. ವೀರೇಂದ್ರ ಹೆಗ್ಗಡೆಯವರೇ ನಮ್ಮನ್ನ ಕಾಪಾಡಬೇಕು ಅಂದಿದ್ದಾರೆ. ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನ ನಂಬಿದ್ದೇವೆ, ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಪತಿಯನ್ನ ಕಾಪಾಡಿ ಅಂದಿದ್ದಾರೆ. ಜೈಲಿಂದ ರಿಲೀಸ್ ಆದ್ರೆ ಧರ್ಮಸ್ಥಳಕ್ಕೆ ಹೋಗ್ತೇವೆ, ನಾವು ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿ ಮಾಡ್ತೇವೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯ ಪತ್ನಿ ಮಾತಾಡಿರೋ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನಮಗೀಗ ಏನಿದ್ರು ಧರ್ಮಸ್ಥಳವೇ ಗತಿ ಅನ್ನುವಂತ ರೀತಿಯಲ್ಲಿ ಮಲ್ಲಿಕಾ ಮಾತಾಡಿದ್ದಾರೆ. ಈ ಷಡ್ಯಂತ್ರಕ್ಕೆ ಬಲಿಯಾದ್ರ ಅಥವಾ ಷಡ್ಯಂತ್ರವನ್ನ ಮಾಡಿದ್ರ, ಷಡ್ಯಂತ್ರದ ರೂವಾರಿಗಳ, ಪಾತ್ರಧಾರಿಗಳ, ಸೂತ್ರಧಾರಿಗಳ ಏನು ಎತ್ತ ಅನ್ನೋದನ್ನ ಎಸ್ಐಟಿ ನ್ಯಾಯಾಲಯ ಕಾನೂನು ನಿರ್ಧಾರ ಮಾಡುತ್ತೆ. ಆದ್ರೆ ಅದಕ್ಕೂ ಮಿಕ್ಕಿರುವಂತ ಒಂದು ಕಾನೂನು ಇದೆಯಲ್ಲ, ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಅದರ ಪಾಪ ಪ್ರಜ್ಞೆ ಕಾಣಿಸ್ತಾ ಇದೆ. ಷಡ್ಯಂತ್ರಿಗಳೇ ಈಗ ಶರಣಾಗುವಂತ ಕಾಲ ಹತ್ತಿರ ಆಗ್ತಾ ಇದೆ ಅನ್ನುವಂಥದ್ದು ಈಕೆಯ ಮಾತಿನಿಂದ ಗೊತ್ತಾಗ್ತಾ ಇದೆ. ಆ ವಿಡಿಯೋದಲ್ಲಿ ಕಾಣಿಸಿಕೊಂಡ ನಂತರದಲ್ಲಿ ಮಾತಾಡಿರುವಂತ ಎಕ್ಸ್ಕ್ಲೂಸಿವ್ ಮಾತಿದೆ. ಕಾಣಿಸ್ಕೊಂಡ್ರು. ಈಗ ಮಾತಾಡಿದ್ದಾರೆ. ಸಿಎನ್ ಚಿನ್ನಯ್ಯ ಪತ್ನಿ ಮಲ್ಲಿಕಾ ಸ್ಫೋಟಕ ಸಂದರ್ಶನ. ವೀರೇಂದ್ರ ಹೆಗ್ಗಡೆಯವರೇ ನಮ್ಮನ್ನ ಕಾಪಾಡಬೇಕು ಅಂದಿದ್ದಾರೆ. ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನ ನಂಬಿದ್ದೇವೆ, ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಪತಿಯನ್ನ ಕಾಪಾಡಿ ಅಂದಿದ್ದಾರೆ. ಜೈಲಿಂದ ರಿಲೀಸ್ ಆದ್ರೆ ಧರ್ಮಸ್ಥಳಕ್ಕೆ ಹೋಗ್ತೇವೆ, ನಾವು ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿ ಮಾಡ್ತೇವೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯ ಪತ್ನಿ ಮಾತಾಡಿರೋ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನಮಗೀಗ ಏನಿದ್ರು ಧರ್ಮಸ್ಥಳವೇ ಗತಿ ಅನ್ನುವಂತ ರೀತಿಯಲ್ಲಿ ಮಲ್ಲಿಕಾ ಮಾತಾಡಿದ್ದಾರೆ. ಈ ಷಡ್ಯಂತ್ರಕ್ಕೆ ಬಲಿಯಾದ್ರ ಅಥವಾ ಷಡ್ಯಂತ್ರವನ್ನ ಮಾಡಿದ್ರ, ಷಡ್ಯಂತ್ರದ ರೂವಾರಿಗಳ, ಪಾತ್ರಧಾರಿಗಳ, ಸೂತ್ರಧಾರಿಗಳ ಏನು ಎತ್ತ ಅನ್ನೋದನ್ನ ಎಸ್ಐಟಿ ನ್ಯಾಯಾಲಯ ಕಾನೂನು ನಿರ್ಧಾರ ಮಾಡುತ್ತೆ. ಆದ್ರೆ ಅದಕ್ಕೂ ಮಿಕ್ಕಿರುವಂತ ಒಂದು ಕಾನೂನು ಇದೆಯಲ್ಲ, ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಅದರ ಪಾಪ ಪ್ರಜ್ಞೆ ಕಾಣಿಸ್ತಾ ಇದೆ. ಷಡ್ಯಂತ್ರಿಗಳೇ ಈಗ ಶರಣಾಗುವಂತ ಕಾಲ ಹತ್ತಿರ ಆಗ್ತಾ ಇದೆ ಅನ್ನುವಂಥದ್ದು ಈಕೆಯ ಮಾತಿನಿಂದ ಗೊತ್ತಾಗ್ತಾ ಇದೆ. ಆ ವಿಡಿಯೋದಲ್ಲಿ ಕಾಣಿಸಿಕೊಂಡ ನಂತರದಲ್ಲಿ ಮಾತಾಡಿರುವಂತ ಎಕ್ಸ್ಕ್ಲೂಸಿವ್ ಮಾತಿದೆ. ಕಾಣಿಸ್ಕೊಂಡ್ರು. ಈಗ ಮಾತಾಡಿದ್ದಾರೆ. ಸಿಎನ್ ಚಿನ್ನಯ್ಯ ಪತ್ನಿ ಮಲ್ಲಿಕಾ ಸ್ಫೋಟಕ ಸಂದರ್ಶನ. ವೀರೇಂದ್ರ ಹೆಗ್ಗಡೆಯವರೇ ನಮ್ಮನ್ನ ಕಾಪಾಡಬೇಕು ಅಂದಿದ್ದಾರೆ. ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನ ನಂಬಿದ್ದೇವೆ, ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಪತಿಯನ್ನ ಕಾಪಾಡಿ ಅಂದಿದ್ದಾರೆ. ಜೈಲಿಂದ ರಿಲೀಸ್ ಆದ್ರೆ ಧರ್ಮಸ್ಥಳಕ್ಕೆ ಹೋಗ್ತೇವೆ, ನಾವು ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿ ಮಾಡ್ತೇವೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯ ಪತ್ನಿ ಮಾತಾಡಿರೋ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನಮಗೀಗ ಏನಿದ್ರು ಧರ್ಮಸ್ಥಳವೇ ಗತಿ ಅನ್ನುವಂತ ರೀತಿಯಲ್ಲಿ ಮಲ್ಲಿಕಾ ಮಾತಾಡಿದ್ದಾರೆ. ಈ ಷಡ್ಯಂತ್ರಕ್ಕೆ ಬಲಿಯಾದ್ರ ಅಥವಾ ಷಡ್ಯಂತ್ರವನ್ನ ಮಾಡಿದ್ರ, ಷಡ್ಯಂತ್ರದ ರೂವಾರಿಗಳ, ಪಾತ್ರಧಾರಿಗಳ, ಸೂತ್ರಧಾರಿಗಳ ಏನು ಎತ್ತ ಅನ್ನೋದನ್ನ ಎಸ್ಐಟಿ ನ್ಯಾಯಾಲಯ ಕಾನೂನು ನಿರ್ಧಾರ ಮಾಡುತ್ತೆ. ಆದ್ರೆ ಅದಕ್ಕೂ ಮಿಕ್ಕಿರುವಂತ ಒಂದು ಕಾನೂನು ಇದೆಯಲ್ಲ, ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಅದರ ಪಾಪ ಪ್ರಜ್ಞೆ ಕಾಣಿಸ್ತಾ ಇದೆ. ಷಡ್ಯಂತ್ರಿಗಳೇ ಈಗ ಶರಣಾಗುವಂತ ಕಾಲ ಹತ್ತಿರ ಆಗ್ತಾ ಇದೆ ಅನ್ನುವಂಥದ್ದು ಈಕೆಯ ಮಾತಿನಿಂದ ಗೊತ್ತಾಗ್ತಾ ಇದೆ. ಆ ವಿಡಿಯೋದಲ್ಲಿ ಕಾಣಿಸಿಕೊಂಡ ನಂತರದಲ್ಲಿ ಮಾತಾಡಿರುವಂತ ಎಕ್ಸ್ಕ್ಲೂಸಿವ್ ಮಾತಿದೆ. ಕಾಣಿಸ್ಕೊಂಡ್ರು. ಈಗ ಮಾತಾಡಿದ್ದಾರೆ. ಸಿಎನ್ ಚಿನ್ನಯ್ಯ ಪತ್ನಿ ಮಲ್ಲಿಕಾ ಸ್ಫೋಟಕ ಸಂದರ್ಶನ. ವೀರೇಂದ್ರ ಹೆಗ್ಗಡೆಯವರೇ ನಮ್ಮನ್ನ ಕಾಪಾಡಬೇಕು ಅಂದಿದ್ದಾರೆ.
ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನ ನಂಬಿದ್ದೇವೆ. ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಪತಿಯನ್ನ ಕಾಪಾಡಿ ಅಂದಿದ್ದಾರೆ. ಜೈಲಿಂದ ರಿಲೀಸ್ ಆದ್ರೆ ಧರ್ಮಸ್ಥಳಕ್ಕೆ ಹೋಗ್ತೇವೆ, ನಾವು ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿ ಮಾಡ್ತೇವೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯ ಪತ್ನಿ ಮಾತಾಡಿರೋ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನಮಗೀಗ ಏನಿದ್ರು ಧರ್ಮಸ್ಥಳವೇ ಗತಿ ಅನ್ನುವಂತ ರೀತಿಯಲ್ಲಿ ಮಲ್ಲಿಕಾ ಮಾತಾಡಿದ್ದಾರೆ. ಈ ಷಡ್ಯಂತ್ರಕ್ಕೆ ಬಲಿಯಾದ್ರ ಅಥವಾ ಷಡ್ಯಂತ್ರವನ್ನ ಮಾಡಿದ್ರ, ಷಡ್ಯಂತ್ರದ ರೂವಾರಿಗಳ, ಪಾತ್ರಧಾರಿಗಳ, ಸೂತ್ರಧಾರಿಗಳ ಏನು ಎತ್ತ ಅನ್ನೋದನ್ನ SIT ನ್ಯಾಯಾಲಯ ಕಾನೂನು ನಿರ್ಧಾರ ಮಾಡುತ್ತೆ. ಆದ್ರೆ ಅದಕ್ಕೂ ಮಿಕ್ಕಿರುವಂತ ಒಂದು ಕಾನೂನು ಇದೆಯಲ್ಲ, ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಅದರ ಪಾಪ ಪ್ರಜ್ಞೆ ಕಾಣ್ತಾ ಇರುವಂತೆ ಕಾಣಿಸ್ತಾ ಇದೆ. ಷಡ್ಯಂತ್ರಿಗಳೇ ಈಗ ಶರಣಾಗುವಂತ ಕಾಲ ಹತ್ತಿರ ಆಗ್ತಾ ಇದೆ ಅನ್ನುವಂಥದ್ದು ಈಕೆಯ ಮಾತಿನಿಂದ ಗೊತ್ತಾಗ್ತಾ ಇದೆ. ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡ ನಂತರದಲ್ಲಿ ಮಾತಾಡಿರುವಂತ ಎಕ್ಸ್ಕ್ಲೂಸಿವ್ ಮಾತಿದೆ. ಅಲ್ಲಿ ಕಾಣಿಸ್ಕೊಂಡ್ರು, ಈಗ ಮಾತಾಡಿದ್ದಾರೆ. CN ಚಿನ್ನಯ್ಯ ಪತ್ನಿ ಮಲ್ಲಿಕಾ ಸ್ಫೋಟಕ ಸಂದರ್ಶನ. ವೀರೇಂದ್ರ ಹೆಗ್ಗಡೆಯವರೇ ನಮ್ಮನ್ನ ಕಾಪಾಡಬೇಕು ಅಂದಿದ್ದಾರೆ. ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನ ನಂಬಿದ್ದೇವೆ, ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಪತಿಯನ್ನ ಕಾಪಾಡಿ ಅಂದಿದ್ದಾರೆ. ಜೈಲಿಂದ ರಿಲೀಸ್ ಆದ್ರೆ ಧರ್ಮಸ್ಥಳಕ್ಕೆ ಹೋಗ್ತೇವೆ, ನಾವು ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿ ಮಾಡ್ತೇವೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯ ಪತ್ನಿ ಮಾತಾಡಿರೋ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನಮಗೀಗ ಏನಿದ್ರು ಧರ್ಮಸ್ಥಳವೇ ಗತಿ ಅನ್ನುವಂತ ರೀತಿಯಲ್ಲಿ ಮಲ್ಲಿಕಾ ಮಾತಾಡಿದ್ದಾರೆ. ಈ ಷಡ್ಯಂತ್ರಕ್ಕೆ ಬಲಿಯಾದ್ರ ಅಥವಾ ಷಡ್ಯಂತ್ರವನ್ನ ಮಾಡಿದ್ರ, ಷಡ್ಯಂತ್ರದ ರೂವಾರಿಗಳ, ಪಾತ್ರಧಾರಿಗಳ, ಸೂತ್ರಧಾರಿಗಳ ಏನು ಎತ್ತ ಅನ್ನೋದನ್ನ SIT ನ್ಯಾಯಾಲಯ ಕಾನೂನು ನಿರ್ಧಾರ ಮಾಡುತ್ತೆ. ಆದ್ರೆ ಅದಕ್ಕೂ ಮಿಕ್ಕಿರುವಂತ ಒಂದು ಕಾನೂನು ಇದೆಯಲ್ಲ, ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಅದರ ಪಾಪ ಪ್ರಜ್ಞೆ ಕಾಣ್ತಾ ಇರುವಂತೆ ಕಾಣಿಸ್ತಾ ಇದೆ. ಷಡ್ಯಂತ್ರಿಗಳೇ ಈಗ ಶರಣಾಗುವಂತ ಕಾಲ ಹತ್ತಿರ ಆಗ್ತಾ ಇದೆ ಅನ್ನುವಂಥದ್ದು ಈಕೆಯ ಮಾತಿನಿಂದ ಗೊತ್ತಾಗ್ತಾ ಇದೆ. ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡ ನಂತರದಲ್ಲಿ ಮಾತಾಡಿರುವಂತ ಎಕ್ಸ್ಕ್ಲೂಸಿವ್ ಮಾತಿದೆ. ಅಲ್ಲಿ ಕಾಣಿಸ್ಕೊಂಡ್ರು, ಈಗ ಮಾತಾಡಿದ್ದಾರೆ. CN ಚಿನ್ನಯ್ಯ ಪತ್ನಿ ಮಲ್ಲಿಕಾ ಸ್ಫೋಟಕ ಸಂದರ್ಶನ. ವೀರೇಂದ್ರ ಹೆಗ್ಗಡೆಯವರೇ ನಮ್ಮನ್ನ ಕಾಪಾಡಬೇಕು ಅಂದಿದ್ದಾರೆ. ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನ ನಂಬಿದ್ದೇವೆ, ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಪತಿಯನ್ನ ಕಾಪಾಡಿ ಅಂದಿದ್ದಾರೆ. ಜೈಲಿಂದ ರಿಲೀಸ್ ಆದ್ರೆ ಧರ್ಮಸ್ಥಳಕ್ಕೆ ಹೋಗ್ತೇವೆ, ನಾವು ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿ ಮಾಡ್ತೇವೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯ ಪತ್ನಿ ಮಾತಾಡಿರೋ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನಮಗೀಗ ಏನಿದ್ರು ಧರ್ಮಸ್ಥಳವೇ ಗತಿ ಅನ್ನುವಂತ ರೀತಿಯಲ್ಲಿ ಮಲ್ಲಿಕಾ ಮಾತಾಡಿದ್ದಾರೆ. ಈ ಷಡ್ಯಂತ್ರಕ್ಕೆ ಬಲಿಯಾದ್ರ ಅಥವಾ ಷಡ್ಯಂತ್ರವನ್ನ ಮಾಡಿದ್ರ, ಷಡ್ಯಂತ್ರದ ರೂವಾರಿಗಳ, ಪಾತ್ರಧಾರಿಗಳ, ಸೂತ್ರಧಾರಿಗಳ ಏನು ಎತ್ತ ಅನ್ನೋದನ್ನ SIT ನ್ಯಾಯಾಲಯ ಕಾನೂನು ನಿರ್ಧಾರ ಮಾಡುತ್ತೆ. ಆದ್ರೆ ಅದಕ್ಕೂ ಮಿಕ್ಕಿರುವಂತ ಒಂದು ಕಾನೂನು ಇದೆಯಲ್ಲ, ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಅದರ ಪಾಪ ಪ್ರಜ್ಞೆ ಕಾಣ್ತಾ ಇರುವಂತೆ ಕಾಣಿಸ್ತಾ ಇದೆ. ಷಡ್ಯಂತ್ರಿಗಳೇ ಈಗ ಶರಣಾಗುವಂತ ಕಾಲ ಹತ್ತಿರ ಆಗ್ತಾ ಇದೆ ಅನ್ನುವಂಥದ್ದು ಈಕೆಯ ಮಾತಿನಿಂದ ಗೊತ್ತಾಗ್ತಾ ಇದೆ. ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡ ನಂತರದಲ್ಲಿ ಮಾತಾಡಿರುವಂತ ಎಕ್ಸ್ಕ್ಲೂಸಿವ್ ಮಾತಿದೆ. ಅಲ್ಲಿ ಕಾಣಿಸ್ಕೊಂಡ್ರು, ಈಗ ಮಾತಾಡಿದ್ದಾರೆ. CN ಚಿನ್ನಯ್ಯ ಪತ್ನಿ ಮಲ್ಲಿಕಾ ಸ್ಫೋಟಕ ಸಂದರ್ಶನ. ವೀರೇಂದ್ರ ಹೆಗ್ಗಡೆಯವರೇ ನಮ್ಮನ್ನ ಕಾಪಾಡಬೇಕು ಅಂದಿದ್ದಾರೆ. ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನ ನಂಬಿದ್ದೇವೆ, ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಪತಿಯನ್ನ ಕಾಪಾಡಿ ಅಂದಿದ್ದಾರೆ. ಜೈಲಿಂದ ರಿಲೀಸ್ ಆದ್ರೆ ಧರ್ಮಸ್ಥಳಕ್ಕೆ ಹೋಗ್ತೇವೆ, ನಾವು ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿ ಮಾಡ್ತೇವೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯ ಪತ್ನಿ ಮಾತಾಡಿರೋ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನಮಗೀಗ ಏನಿದ್ರು ಧರ್ಮಸ್ಥಳವೇ ಗತಿ ಅನ್ನುವಂತ ರೀತಿಯಲ್ಲಿ ಮಲ್ಲಿಕಾ ಮಾತಾಡಿದ್ದಾರೆ. ಈ ಷಡ್ಯಂತ್ರಕ್ಕೆ ಬಲಿಯಾದ್ರ ಅಥವಾ ಷಡ್ಯಂತ್ರವನ್ನ ಮಾಡಿದ್ರ, ಷಡ್ಯಂತ್ರದ ರೂವಾರಿಗಳ, ಪಾತ್ರಧಾರಿಗಳ, ಸೂತ್ರಧಾರಿಗಳ ಏನು ಎತ್ತ ಅನ್ನೋದನ್ನ SIT ನ್ಯಾಯಾಲಯ ಕಾನೂನು ನಿರ್ಧಾರ ಮಾಡುತ್ತೆ. ಆದ್ರೆ ಅದಕ್ಕೂ ಮಿಕ್ಕಿರುವಂತ ಒಂದು ಕಾನೂನು ಇದೆಯಲ್ಲ, ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಅದರ ಪಾಪ ಪ್ರಜ್ಞೆ ಕಾಣ್ತಾ ಇರುವಂತೆ ಕಾಣಿಸ್ತಾ ಇದೆ. ಷಡ್ಯಂತ್ರಿಗಳೇ ಈಗ ಶರಣಾಗುವಂತ ಕಾಲ ಹತ್ತಿರ ಆಗ್ತಾ ಇದೆ ಅನ್ನುವಂಥದ್ದು ಈಕೆಯ ಮಾತಿನಿಂದ ಗೊತ್ತಾಗ್ತಾ ಇದೆ. ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡ ನಂತರದಲ್ಲಿ ಮಾತಾಡಿರುವಂತ ಎಕ್ಸ್ಕ್ಲೂಸಿವ್ ಮಾತಿದೆ.